ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ಯಾಕಂತಂದ್ರೆ ನಾವ್ ಏನ್ ವಿಷಯ ತಗೊಂಬಂದಿದೀವಿ ಅಂತ ಗೊತ್ತಾಗ್ಬೇಕು ಅಂತ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗೋದು. ನೀವು ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ಯಾವ ವಿಷಯನೂ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಬಂಗಾರ ಅಂದ್ರೆ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಎಲ್ಲಾರ್ಗು ತುಂಬಾನೇ ಅಚ್ಚುಮೆಚ್ಚು ಅಂದ್ರೆ ಬಂಗಾರನೇ. ಸೊ ಇವಾಗಿರೋ ರೇಟ್ ಅಲ್ಲಿ ಬಂಗಾರ ಮಾಡ್ಸೋದು ಅಂತಂದ್ರೆ ಅದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಇನ್ಫಾರ್ಮೇಟಿವ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ನಾನು ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಇವಾಗ 1 ಗ್ರಾಮ್, 2 ಗ್ರಾಮ್ಸ್, 3 ಗ್ರಾಮ್ಸ್, 5 ಗ್ರಾಮ್ಸ್ ಗೋಲ್ಡ್ ಅಲ್ಲೂ ಕೂಡ ನಾವು ಜ್ಯುವೆಲ್ರೀಸ್ ನ ಮಾಡಿಸ್ಕೋಬಹುದು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಬರ್ಲಿ ಅನ್ನೋಂತ ರೀಸನ್ಗೋಸ್ಕರ ನಾನಿಲ್ಲಿ ಒಂದು ವಿಡಿಯೋನ ತಗೊಂಡ್ಬಂದಿದ್ದೀನಿ. ಯಾಕಂತಂದ್ರೆ ಇವಾಗಿರೋ ರೇಟ್ ಅಲ್ಲಿ 1 ಗ್ರಾಮ್ ತಗೊಳೋದನ್ನು ತುಂಬಾನೇ ಕಷ್ಟ ಇದೆ. ಸೊ ಆಲ್ಮೋಸ್ಟ್ ಆಲ್ ಗೋಲ್ಡ್ ರೇಟ್ 1 ಲಕ್ಷ ಹತ್ತತ್ರ ರೀಚ್ ಆಗೋಯ್ತು. 1 ಗ್ರಾಮ್ ನಾವು ತಗೋಬೇಕಂದ್ರೂ 8 to 10,000 ನಾವು ಇನ್ವೆಸ್ಟ್ ಮಾಡ್ಲೇಬೇಕು. ಅದಕ್ಕೋಸ್ಕರ ಅಷ್ಟು ನಾವು ಜಾಸ್ತಿ ಗೋಲ್ಡ್ ಅನ್ನ ಮೈ ಮೇಲೆ ಹಾಕೊಂಡು ಓಡಾಡ್ತಾ ಇದ್ರು ಕೂಡ ಏನಂತಂದ್ರೆ ನಮ್ಗೆ ಸ್ವಲ್ಪ ಭಯನೂ ಇರುತ್ತೆ, ಟೆನ್ಷನ್ ಇರುತ್ತೆ. ಸೊ ಈ ತರ ಲೈಟ್ ವೈಟ್ ಗೋಲ್ಡ್ ಅನ್ನ ನಾವು ಮಾಡಿಸ್ಕೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ನು ಕಡಿಮೆ ಇರುತ್ತೆ. ಆಮೇಲೆ ನಾವು ಈ ತರ ಜ್ಯುವೆಲ್ರೀಸ್ ನ ಹಾಕೊಂಡು ಆರಾಮಾಗಿ ಓಡಾಡ್ಬೋದು, ಯಾರಿಗೂ ಅಷ್ಟು ಇದ್ರ ಮೇಲೆ ಗಮನ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಆಮೇಲೆ ನಾವು ಟೆನ್ಷನ್ ಫ್ರೀ ಆಗೋ ಕೂಡ ಇರ್ಬೋದು. ಸ್ವಲ್ಪ ದಪ್ಪ ಇರೋದು, ವೆಯ್ಟ್ ಜಾಸ್ತಿ ಇರೋದೆಲ್ಲ ಹಾಕೊಂಡು ಓಡಾಡ್ತಾ ಇದೀವಿ ಅಂತಂದ್ರೆ ಏನಂತಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ತಾರೆ, ಮತ್ತೆ ಇವಾಗ ತುಂಬಾನೇ ಕಳ್ತನಗಳೆಲ್ಲ ಆಗುತ್ತಲ್ವಾ, ಆತರ ಆಗುತ್ತೆ ಅಂತ ಭಯನೇ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಜ್ಯುವೆಲ್ರಿ ಮಾಡಿಸ್ಬೇಕು ಅಂತ ಪ್ಲಾನ್ಸ್ ಐಡಿಯಾಸ್ ಇದ್ರೆ ಈ ತರ ಲೈಟ್ ವೈಟ್ 1 ಗ್ರಾಮ್ 2 ಗ್ರಾಮ್ಸ್ ಮಣಿಗಳು ಎಲ್ಲಾ ಶಾಪಲ್ಲೂ ಸಿಗುತ್ತೆ. ನೀವು ಹೋಗಿ ಜ್ಯುವೆಲ್ರಿ ಶಾಪಲ್ಲಿ ಹೋಗ್ಬಿಟ್ಟು ನಾವು ಈ ತರ ಬೀಡ್ಸ್ ಮಣಿಗಳೆಲ್ಲ ಹಾಕ್ಬಿಟ್ಟು ಒಂದು ಲೈಟ್ ವೈಟ್ ಅಲ್ಲಿ ಜ್ಯುವೆಲ್ರಿ ಮಾಡಿಸ್ತಾ ಇದೀವಿ ಅಂತ ನೀವೇನಾದ್ರೂ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಕೇಳಿದ್ರೆ ಅವರೇನೆ ತುಂಬಾನೇ ಐಡಿಯಾಸ್ ಕೊಡ್ತಾರೆ ಅಂತ ಹೇಳ್ಬೋದು. 1 ಗ್ರಾಮ್ ಈವನ್ 1/2 ಗ್ರಾಮ್ಗಳಲ್ಲೂ ಕೂಡ ನೀವು ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡೋಂತಹ ಜ್ಯುವೆಲ್ರೀಸ್ ನ ಕೂಡ ನೀವು ಮಾಡಿಸ್ಕೋಬಹುದು. ಸೊ ಆತರ ಇಲ್ಲಿ ನೀವು ಆತರ ಎಲ್ಲ ಮಾಡಿಸ್ಕೋಬೇಕು ಅಂತಿದ್ರೆ ಸೊ ಒಂದು ಗ್ರೀನ್ ಕಲರು, ಗ್ರೀನು, ರೆಡ್ ಮತ್ತೆ ಬ್ಲ್ಯಾಕ್ ಮತ್ತೆ ವೈಟ್, ಇದೊಂದ್ 3-4 ಕಲರ್ ನೀವು ಜ್ಯುವೆಲ್ರೀಸ್ ನ ಮಾಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೀಡ್ಸ್ ಎಲ್ಲ ಹಾಕಿ ಸೊ ನೀವು ಯಾವ್ದೇ ಸ್ಯಾರಿ ಆಗ್ಲಿ, ಯಾವ್ದೇ ಫಂಕ್ಷನ್ಸ್ ಆಗ್ಲಿ ಆರಾಮ್ಸೆ ಎಲ್ಲರ ಹತ್ರನು ಆ ಕಲರ್ ಸ್ಯಾರೀಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಆರಾಮ್ಸೆ ಮ್ಯಾಚ್ ಮಾಡ್ಕೊಂಡು ಸ್ಯಾರಿಗಾಗ್ಲಿ ಮತ್ತೆ ಡ್ರೆಸ್ಗಾಗ್ಲಿ, ಗೌನ್ ಆಗ್ಲಿ, ಕುರ್ತಾ, ಯಾವ್ದೇ ಡ್ರೆಸ್ಸಿಗಾದ್ರೂ ಆರಾಮ್ಸೆ ನೀವು ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಕೂಡ ಹೋಗ್ಬೋದು. ಆಮೇಲೆ ಲೈಟ್ ವೇಟ್ ಅಲ್ಲಿ ನೀವು ತುಂಬಾನೇ ಒಡವೆಗಳನ್ನು ಕೂಡ ಮಾಡಿಸ್ಕೋಬಹುದು. ನೀವು ಇಲ್ಲಿ ನೋಡ್ತಾ ಇರ್ಬೋದು 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಬೀಡ್ಸ್ ಅಲ್ಲಿ ಕೂಡ ಮಣಿಗಳನ್ನ ಹಾಕಿ ಬೀಡ್ಸ್ ಕಲರ್ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಜ್ಯುವೆಲ್ರಿ ಶಾಪ್ ಅಲ್ಲೂ ಕೂಡ ಮಾಡಿಸ್ಕೋಬಹುದು. ನಿಮ್ಗೆ ಏನಾದ್ರು ಐಡಿಯಾ, ನಿಮ್ಮ ಹತ್ರ ಫೋಟೋ ತಗೊಂಡೋಗಿ ಇಲ್ಲ ಯಾವ್ದಾದ್ರು ವಿಡಿಯೋಸ್ ನ ತಗೊಂಡೋಗಿ ಯಾವ್ದಾದ್ರು ಜ್ಯುವೆಲ್ರಿ ಇಷ್ಟ ಆಗಿ ಅದನ್ನ ನೀವು ತಗೊಂಡೋಗಿ ಅವ್ರಿಗೆ ತೋರ್ಸಿದ್ರೆ ಅವರು ಕೂಡ ಆತರ ಮಾಡ್ಕೊಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಗೆ ಆತರ ಮಣಿಗಳನ್ನ ತಗೊಂಬಂದು ನೀವು ಈ ತರ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೆರೂನ್ ಕಲರ್ ಅಲ್ಲಿ ಇದೆ. ಈ ತರ ನೀವೇನೆ ಮಣಿಗಳೆಲ್ಲ ತಗೊಂಬಂದು ಬೀಡ್ಸ್ ಎಲ್ಲ ತಗೊಂಬಂದು ಆರಾಮಾಗಿ ನೀವೇನೆ ರೆಡಿ ಮಾಡ್ಕೋಬಹುದು. ಬಟ್ ಈ ತರ ಎಲ್ಲ ಮಾಡ್ಕೊಂಡ್ರೆ ಗ್ರ್ಯಾಂಡ್ ಲುಕ್ನು ಕಾಣುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಗ್ರ್ಯಾಂಡ್ ಲುಕ್ನು ಕೊಡುತ್ತೆ, ಆಮೇಲೆ ಟೆನ್ಷನ್ ಫ್ರೀ ಆಗೂ ಇರ್ಬೋದು, ಮತ್ತೆ ಕಡಿಮೆ ಕಾಸ್ಟ್ ಅಲ್ಲಿ ತುಂಬಾ ಜ್ಯುವೆಲ್ರೀಸ್ ಅಂದ್ರೆ ತುಂಬಾ ಸೆಟ್ಗಳನ್ನೂ ಕೂಡ ನಾವು ಮಾಡಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ನಾನು ಈ ತರ ಐಡಿಯಾ ಎಲ್ಲ ಮಾಡ್ಕೊಂಡು ಸಮ್ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ ಇದೆ ನನ್ನ ಹತ್ರ, ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಗೂ ಒಂದು ಐಡಿಯಾ ಬರ್ಲಿ ಅನ್ನೋದಕ್ಕೋಸ್ಕರ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇನ್ ನೋಡ್ತಾ ಇದ್ರಲ್ವಾ, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನನ್ಗಂತೂ ಲೈಟ್ ವೇಟ್ ಜ್ಯುವೆಲ್ರೀಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಈ ತರ ಎಲ್ಲ ಹಾಕೊಂಡ್ರೆ ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಇರ್ಬೋದು ಅನ್ನೋದೊಂದು ರೀಸನ್. ಸೊ ಇದೆಲ್ಲಾನು ನಾವು ಆರಾಮ್ಸೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಆರಾಮಾಗಿ ಬ್ಯಾಗ್ ಅಲ್ಲಿ ನಾವೆಲ್ಲ ಹೋಗ್ತೀವೋ ಅಲ್ಲಿ ಆರಾಮ್ಸೆ ಕ್ಯಾರಿ ಮಾಡ್ಬೋದು ಅನ್ನೋದೊಂದು ರೀಸನ್ ಅಷ್ಟೇನೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೂಡ ಅಷ್ಟೇ ಬರೀ 1/2 ಗ್ರಾಮ್ ಅಲ್ಲಿ ಒಂದು ಜ್ಯುವೆಲ್ರಿ ಸೆಟ್ ಆಗಿದೆ. ಇದು ಆರಾಮ್ಸೆ ಸ್ಯಾರೀಸ್ಗೆ
ಮ್ಯಾಚ್ ಮಾಡ್ಕೋಬಹುದು. ಸೊ ಈ ತರ ಗ್ರೀನು ಮತ್ತೆ ರೆಡ್ ವೈಟ್ ಈ ತರ ಎಲ್ಲ ಮಾಡಿಸಿಟ್ಕೊಂಡ್ರೆ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಈ ತರ ವಿಡಿಯೋಸ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರುವಂತಹ ಜ್ಯುವೆಲ್ರಿ ಬಂದು ಇದು ಅರೌಂಡ್ 1 ಗ್ರಾಮ್ ಅಲ್ಲೇ 1.5 ಗ್ರಾಮ್ ಅಲ್ಲೇ ಇದು ರೆಡಿ ಆಗಿದೆ. ಇದೇನಿಲ್ಲ, ನೀವು ತುಂಬಾ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ. ಈ ಮಣಿಗಳಿಗೆ ಅಷ್ಟೇ ಇನ್ವೆಸ್ಟ್ ಮಾಡ್ಬೇಕು. ಅದಾದ್ಮೇಲೆ ಈ ಬೀಡ್ಸ್ ಇದೆಲ್ಲ ಕಡಿಮೆ ರೇಟ್ ಅಲ್ಲೇ ಸಿಗುತ್ತೆ. ನೀವೇ ತಗೊಂಬಂದು ಎಲ್ಲಾನು ಕಂಪ್ಲೀಟ್ ಆಗಿ ಸಿಗುತ್ತೆ. ಬೀಡ್ಸ್ ಆಗ್ಬೋದು, ಮತ್ತೆ ಅದರಿಂದ ಹಾಕೋ ಉಕ್ ಆಗ್ಬೋದು, ಎಲ್ಲಾನು ಆರಾಮ್ಸೆ ಸಿಗುತ್ತೆ. ನೀವೇ ತಗೊಂಬಂದು ನೀವೇ ಐಡಿಯಾ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಆತರ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಜ್ಯುವೆಲ್ರಿ ಶಾಪ್ ಅಲ್ಲಿ ಹೋಗಿ ಅವರಿಗೆ ಕೇಳಿದ್ರೆ ಅವರು ಕೂಡ ರೆಡಿ ಮಾಡಿಸಿ ಕೊಡ್ತಾರೆ. ನಿಮ್ಗೆ ಯಾವ ತರ ಬೇಕು ಆ ತರ. ಇವನ್ ಅವರು ಕೂಡ ತುಂಬಾ ಐಡಿಯಾಸ್ನು ಕೂಡ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರುವಂತಹ ಜ್ಯುವೆಲ್ರಿ ಸೆಟ್ ಬಂದು ಇದು ಬರೀ ಒಂದು 2 ಗ್ರಾಮ್ಸ್ ಅಲ್ಲೇ ರೆಡಿ ಆಗಿದೆ. ಸೊ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ನೀವೇನೋ ನೋಡ್ಬೋದು. ಸೊ ಇದು ಸ್ಯಾರಿಗೂ ಕೂಡ ಆರಾಮ್ಸೆ ಮ್ಯಾಚ್ ಆಗುತ್ತೆ. ಸೊ ನಾನು ಈ ತರನೇ ಮಾಡ್ಸಿದ್ದೀನಿ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ತರ ಒಂದು 4-5 ಬ್ಲ್ಯಾಕ್ ಕಲರ್ ಅಲ್ಲಿ ನಾನು ಮಾಡ್ಸಿಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಅಂತ ನೀವೇ ನೋಡಿದಾಗ ವಿಡಿಯೋ ನೋಡಿದಾಗ ನಿಮ್ಗೆನೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹೆಣ್ಮಕ್ಳಿಗೆ ಎಲ್ಲರಿಗೂ ಒಡವೆ ಅಂದ್ರೆ ತುಂಬಾನೇ ಇಷ್ಟ ಇರುತ್ತಲ್ವಾ. ಸೊ ಅದನ್ನ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ನಿಮ್ ಸೇವಿಂಗ್ಸ್ ಎಲ್ಲ ಈ ತರ ಚಿಕ್ಕದು ಜ್ಯುವೆಲ್ರೀಸ್ ನ ಕಡಿಮೆ ಕಾಸ್ಟ್ ಅಲ್ಲೇ ಮಾಡಿಸ್ಕೊಂಡ್ರು ಒಳ್ಳೆ ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಆರಾಮಾಗಿ ಯಾವ ಸ್ಯಾರಿಗೆ ಬೇಕೋ ಆ ಸ್ಯಾರಿಗೆ ಮ್ಯಾಚಿಂಗ್ ಕೂಡ ಹಾಕೋಬಹುದು. ಸೊ ದೊಡ್ಡದನ್ನು ನಿಮಗೆ ಅನುಕೂಲ ಇದ್ರೆ ಮಾಡಿಸ್ಕೋಬಹುದು. ಸೊ ಅನುಕೂಲ ಇಲ್ಲ, ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು, ತುಂಬಾ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅನ್ನೋಂಥವ್ರು ಈ ತರ ಮಾಡಿಸ್ಕೋಬಹುದು ಅನ್ನೋದಕ್ಕೆ ಒಂದು ಐಡಿಯಾ ಬರ್ಲಿ ಅನ್ನೋಂತಹ ಒಂದು ರೀಸನ್ ಅಷ್ಟೇನೆ. ನಾನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬರೀ ಒಂದು 2 ಗ್ರಾಮ್ಸ್ ಅಲ್ಲೇ ಆಗಿದೆ. ಇದಕ್ಕೇನು ತುಂಬಾನೇ ಇನ್ವೆಸ್ಟ್ಮೆಂಟ್ ಏನಿಲ್ಲ. ಸೊ ಅದು ಮಣಿಗಳೇನಿದೆ ಅದಕ್ಕೆ ಮಾತ್ರ ಗೋಲ್ಡ್ ಬೇಕಷ್ಟೇ. ಇನ್ನೆಲ್ಲ ಬೀಡ್ಸ್ ಎಲ್ಲ ಕಡಿಮೆ ರೇಟಲ್ಲಿ ಬೇರೆ ಕಡೆನೂ ಸಿಗುತ್ತೆ. ಸೊ ಈ ತರ ನೀವು ಬೀಡ್ಸ್ ಮತ್ತೆ ಮಣಿಗಳೆಲ್ಲ ನೀವು ಪ್ಲಾನ್ ಮಾಡಿ ಐಡಿಯಾ ಮಾಡಿ ಈ ತರ ತರಿಸಿ ಇಟ್ಕೊಂಡ್ರೆ ನೀವೇ ಆರಾಮಾಗಿ ಈ ತರ ಹಾರಗಳೆಲ್ಲಾನು ರೆಡಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.